ಬನ್ನಿ. ಯಾಕೆ ಸುಮ್ಮನೆ ನಿಂತ್ಕೋತೀರಾ? ರಂಗಣ್ಣವ್ರು ಬರೋವರೆಗೂ ಕುತ್ಕೊಳ್ಳಿ. ಅವ್ರು ಬಂದ ತಕ್ಷಣ ನಮ್ಮ ಪಾಲಿನ ದುಡ್ಡು ತೊಗೊಂಡು ನಾವು ಹೋಗ್ಬಿಡೋಣಂತೆ. ಬನ್ನಿ ಬನ್ನಿ. ಗುಂಡಪ್ಪ ಸೌಕರ ಓ, ರಂಗಣ್ಣವ್ರು ಬಂದರು. ಇರು, ನಾನೇ ಹೋಗಿ ಕರ್ಕೊಂಬರ್ತೀನಿ. ಬಹುಶಃ ಸುಟ್ಕೇಸ್ನ ರೊಕ್ಕ ತಂದಿರ್ತಾರ. ನಾ ಹೋಗಿ ಸುಟ್ಕೇಸ್ ತೊಗೊಂಬರ್ತೀನಿ. ಬಂದ್ರಾ? ಬನ್ನಿ ಬನ್ನಿ. ಅಂದಂಗ ಸಾವ್ಕಾರ ಇಲ್ಲನ್ರಿ? ರಂಗಣ್ಣವ್ರೆ, ಸಾವ್ಕಾರ ಇಲ್ರಿ. ಸಾವ್ಕಾರು ಮತ್ತು ಅವರು ನಮ್ಮ ಅತ್ತಿ ಇದಾರಲ್ಲ, ನಮ್ಮ ತಾಯಿಯವ್ರ ಅಣ್ಣನ ಮನೆ, ಅವ್ರ ಮನೆಗೆ ಹೋಗ್ಯಾರ್ರಿ. ನಾವು ಅಷ್ಟೇ ಅದೀವಿ. ಹೇಳೋದ್ರು ಅಪ್ಪಾರು ಹೋಗು ಮುಂದಾಗ, ಈ ಥರ ರಂಗಣ್ಣವ್ರು ಬರ್ತಾರ, ನಮ್ಮ ಪಾಲಿನ ದುಡ್ಡು ಕೊಡ್ತಾರ, ನೀವು ತಗೋರಿ ಅಂತಂದು. ಮತ್ತು ಈ ಮನೆ ಸೇಟು ಮುಟ್ಕೊಳಕ್ಕಣ್ಣನಲ್ರಿ, ಹಂಗಾಗಿ ನಾವು ಇರಂಗಿಲ್ಲ. ನೀವು ಲಘು ರೊಕ್ಕ ಕೊಟ್ರೆ ನಾವು ಈ ಮನೆ ಖಾಲಿ ಮಾಡಿ ಹೋಗ್ತೀವಿ. ಅದು ಬಂದು ಜೀವ ತಿಂತಾನ್ರಿ ರಂಗಣ್ಣರ. ಕೊಟ್ಬಿಡ್ರಿ ರೊಕ್ಕ. ನಂಗೆ ಈ ಹುಡುಗಿ ಮತ್ತು ಈ ಹುಡುಗ ಯಾರು ಅಂತ ಗೊತ್ತಾಗಲಿಲ್ಲಲ್ರಿ. ಓಯ್ ರಂಗಣ್ಣವ್ರೆ, ಯಾಕ್ರಿ ನಿಮ್ಗದೆಲ್ಲ? ನಮ್ಮಪ್ಪ ನಿಮ್ಗೆ ಏನು ಕೆಲಸ ಹೇಳ್ಯಾರ ಅದಷ್ಟೇ ಮಾಡ್ರಿ ನೀವು. ನಮ್ಮಪ್ಪಗೆ ಹೇಳಿರೋ ಕೆಲಸ ಬಿಟ್ಬಿಟ್ಟು ಬೇರೆ ಎಲ್ಲ ಯಾಕೆ ಹೇಳ್ತೀರಿ? ನೋಡ್ರಿ, ಈ ಹುಡುಗಿ ಯಾರಾದ್ರೆ ನಿಮಗೇನು, ಆ ಹುಡುಗ ಯಾರಾದ್ರೆ ನಿಮ್ಗೇನು? ನಿಮ್ಮ ಕೆಲಸ ಏನು? ನೀವು ಎದಕ್ಕೆ ಬಂದಿರಿಲ್ಲಿ? ಅದನ್ನಷ್ಟೇ ನೀವು ಮಾಡ್ರಿ. ನಾವೆಲ್ಲ ನೋಡ್ಕೋತೀವಿ. ನಮ್ದು ಗೊತ್ತೈತಿ ನಮಗೆ, ನಾವೇನು ಮಾಡತ್ತೀವಿ ಅಂತೇಳಿ. ಅಲ್ಲ ಕಿರಣ್ ಅವರೇ, ಕೋಪ ಮಾಡ್ಕೋಬಿಡಿ. ಯಾಕೆ ಅಷ್ಟೊಂದು ಕೋಪ ಒಳ್ಳೇದಲ್ಲ ಅಂದ್ರೆ ಕೇಳ್ದೆ. ಯಾಕಂದ್ರೆ ಮನ್ಯಾಗ ನೀವು 3 ಜನ, ಅಮ್ಮರು ಮತ್ತು ಬಿಟ್ರೆ ನಮ್ಮ ಸಾವ್ಕಾರ ಅಷ್ಟೇ ಇದ್ರಲ್ಲ, ಅದಕ್ಕೆ ಮತ್ತೆ ಯಾರೋ ಹೊಸದಾಗಿ ಇದ್ರಲ್ಲ, ಅದಕ್ಕೆ ಸಹಜವಾಗಿ ಕೇಳ್ದೆ ಏನು ವಿಷಯ ಅಂತೇಳಿ ಅಷ್ಟೇ. ಆತಾಡ್ರಿ, ನಿಮ್ಮ ದುಡ್ಡಿಂದು ಬ್ರಿಟ್ ಕೇಸು ಕಾರ್ ಒಳಗೈತಿ, ತೊಗೊಂಬರ್ತೀನಿ. 1 ನಿಮಿಷ. ಇದೇ ಸುಟ್ಕೇಸ್ ನೋಡ್ರಿ, ಇದೇ ಸುಟ್ಕೇಸ್ ಒಳಗನ ದುಡ್ಡು ಐತಿ. ಮತ್ತು ನಿಮ್ಮ ತಂದೆಯವ್ರದ್ದು ಏನೇನು ಆಸ್ತಿ ಇತ್ತಲ್ಲ ಅದ್ರದ್ದೆಲ್ಲ ಡೀಟೇಲ್ ಐತಿ. ಡೀಟೇಲ್ ಅಂದ್ರೆ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಮುಟ್ಗೋಲ್ ಹಾಕೊಂಡಾರಂತನ, ಅಥವಾ ಇನ್ನೂ ಏನಾರು ದುಡ್ಡು ಬರೋದೇನಾರು ಐತೆ ಆಸ್ತಿ? ನನಗನ್ಸಿರೋ ಪ್ರಕಾರ ದುಡ್ಡು ಬರೋದೇನಿಲ್ಲ. ಎಷ್ಟು ಆಸ್ತಿ ಇತ್ತು, ಎಷ್ಟೆಷ್ಟನ್ನ ಯಾರ್ಯಾರು ಎಷ್ಟು ಸಾಲ ಕೊಟ್ಟಿದ್ರು, ಯಾರ್ಯಾರು ಎಷ್ಟೆಷ್ಟು ಮುಟ್ಗೋಲ್ ಹಾಕೊಂಡಾರ ಅನ್ನೋದು ಇದ್ರೊಳಗೆ ಡೀಟೇಲ್ ಇರಬೇಕು, ಮತ್ತೆ ದುಡ್ಡು ಇರಬೇಕು. ಯಾರು ತೆಗೆದು ನೋಡ್ತೀರಿ ಅಂದರೆ ತಗೊಳ್ಳಿ. ಗೌರಮ್ಮ, ನೀನು ನೋಡ್ತೀನಮ್ಮ, ಎಲ್ಲ ಒಂದ್ಸರಿ ನೋಡ್ಕೊಂಬಿಡು. ಏನಾರು ಮತ್ತೆ ಹೆಚ್ಚು ಕಮ್ಮಿ ನಿಮ್ಗೇನಾದ್ರು ದುಡ್ಡು ಬರ್ಬೇಕಾ ಇನ್ನ, ಅಥವಾ ನೀವೇನಾರು ಕೊಡೋದೈತಾ? ನೀನೊಂದ್ಸರಿ ಲೆಕ್ಕ ಚೆಕ್ ಮಾಡ್ತಿದ್ರೆ ಮಾಡಮ್ಮ. ಕಿರಣ, ಪವನ, ನೀವಿಬ್ರು ನೋಡ್ತೀರಂದ್ರ ತಗೊಳ್ರಿ. ಬ್ರೀಟ್ ಕೇಸ್ ಇಲ್ಲಿ ಇಡ್ತೀನಿ. ಸೂಟ್ ಕೇಸ್ ಒಳಗಿಂದೆಲ್ಲ ಡಾಕ್ಯುಮೆಂಟ್ಸ್ ಒಂದ್ಸರಿ ಚೆಕ್ ಮಾಡಿ ನಂಗೆ ರಿಟರ್ನ್ ಮಾಡ್ರಿ. ತೋಳಿ, ಯಾರೋ ಒಬ್ರು ತಗೊಂಡು ಚೆಕ್ ಮಾಡಿ. ನೀವೇನು ಸಾವ್ಕಾರ ಮಕ್ಕಳಲ್ವಾ? ನಿಮಗೂ ಅಧಿಕಾರ ಐತ್ರಿ. ತಗೋರಿ ಪವನ, ಕಿರಣ, ಗೌರಮ್ಮ, ತಗೊಳಮ್ಮ. ನೀನಾದ್ರೂ ಹೆಣ್ಮಕ್ಳಾಗಿ ಈಗಿನ ಕಾಲದ ಹೆಣ್ಮಕ್ಳು ಎಷ್ಟು ಚುರುಕಿರ್ತಾರ. ತಗೊಂಡು ನೋಡು, ನಿಮ್ಮ ಅಪ್ಪಂದು ಎಷ್ಟು ಆಸ್ತಿ ಇತ್ತು, ಏನೇನೈತಿ ಎಲ್ಲ ಅದ್ರೊಳಗೆ ಇನ್ ಡೀಟೇಲ್ ಎಲ್ಲ ಡಾಕ್ಯುಮೆಂಟ್ಸು ಅದಾವು. ನನ್ನ ಮಕ್ಕಳಿಗೆ ತೋರಿಸು ರಂಗಣ್ಣ. ತೋರ್ಸಾದ್ಮೇಲೆ ಅವರು ನೋಡಿದ್ಮೇಲೆ ಇದನ್ನ ಭದ್ರವಾಗಿ ಇಟ್ಕೋ, ಒಂದಿನ ಬಂದು ನಾ ಕೇಳ್ತೀನಿ ಅಂತ ಹೇಳ್ಯಾರ. ನಿಮ್ಗೆ ರೊಕ್ಕ ಎಲ್ಲ ಕೊಡೋದೇನೈತಿ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ನೋಡ್ಬಿಡಿ ಬೇಗ. ಅಯ್ಯೋ ನೋಡಿ ರಂಗಣ್ಣವ್ರೆ, ನಮ್ಗೆ ಆಲ್ರೆಡಿ ಭಾಳ ಹೊತ್ತಾಗೈತಿ. ಈಗ ಮತ್ತೆ ಸೀಟು ಬಂದಂದ್ರೆ ಮತ್ತೆ ಬಾಯ್ ಬಿಡ್ಕೊಂತಾನ, ಇನ್ನೂ ಖಾಲಿ ಮಾಡಿಲ್ಲನು ನೀವು ಮನಿನ ಅಂತೇಳಿ. ಅದಕ್ಕೆ ಈಗ ನನಗಂತರೂ ಕಳೆದೋಗಿರೋ ಆಸ್ತಿ ನೋಡೋದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ಸೂಟ್ ಕೇಸ್ ಒಳಗೆ ಬಂದು ನೋಡ್ತಾರ ಅಂದಾರಲ್ಲ ಅಪ್ಪ, ಅವರೇ ನೋಡ್ತಾರೆ. ನನಗೇನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಬರಬೇಕಾಗಿರೋ ಅಮೌಂಟ್ನ ಬೇಗ ಕೊಟ್ಬಿಡಿ. ಹಂಗಲ್ಲಪ್ಪ ಕಿರಣ, ಇವಾಗ ಎಲ್ಲ ಏನೇನಾಗೈತಿ ಆಸ್ತಿ, ನಿಮ್ಮಪ್ಪ ಎಷ್ಟು ಗಳಿಸಿದ್ದ ಏನು ಎಲ್ಲ ಐತದ್ರೊಳಗೆ ಒಂದ್ಸರಿ ನೋಡಿದ್ರು ಚಲೋ ಇತ್ತಪ್ಪ. ಆತು, ನೋಡಲ್ಲಲ್ಲ ಆತು. ಈಗ ಎಷ್ಟೆಷ್ಟು 26 ಬರುತ್ತಲ್ಲ, ಆ 26 ಆದರೂ ನೀನು ನಿಮ್ಮ ತಂಗಿಗೆ ನಿಮ್ಮ ತಮ್ಮಗೆ ಕೊಡ್ತೀಯ ನೋಡೊಂಚೂರು. ನೀವೇ ಹಂಚ್ಕೊಂಡ್ಬಿಡ್ರಿ. ನಿನಗೆ 26, ನಿನಗೆ 26 ತಗೋ. ಕಿರಣ, ಪವನ, ಯಾರು ತಗೊಂಡು ಹಂಚ್ಕೋರಪ್ಪ. ಅಯ್ಯೋ ರಂಗಣ್ಣವ್ರೆ, ನೀವೇನು ತಲೆ ತಿಂತಿದ್ದೀರಿ ನೀವು? ಅಯ್ಯ, ಅದೇನೋ ಹೇಳ್ತಾರಲ್ಲ ಹಂಗತ್ ನೋಡು. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವೇ ಎಣಿಸಿ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೋ ಕರೆಕ್ಟಾಗಿ ಭಾಗ ಮಾಡಿಕೊಡಿ. ನಮ್ಗೆ ಲೇಟ್ ಆಗತೈತೆ ನನಗೂ. ಎಂಥ ತಂದೆಗೆ ಎಂಥ ಮಕ್ಕಳು. ನಿಮ್ಮಂಥ ಮಕ್ಕಳಿದ್ರ ನೆಟೆ ಮದ್ದಂಡ್ಲೆ ಮನಿ ಮಸೂತಿ ಆಗೋದ್ರಾಗ ಯಾವುದೇ ಡೌಟ್ ಇಲ್ಲ. ಆತು, ನಾನು ಹಂಚ್ತೀನಿ ರೊಕ್ಕನ ಮಬ್ಬುಗಳ. ತೋರಪ್ಪ ಕಿರಣ, ಇದು ನಿನ್ನ ಪಾಲಿಂದು ರೊಕ್ಕ. ಒಂದ್ಸರಿ ಎಣಿಸ್ಕೊಂಬಿಡು ಕರೆಕ್ಟ್ ಐತಾನ ಅಂತೇಳಿ. ತಗೋ. ಅಯ್ಯೋ ರಂಗಣ್ಣವ್ರೆ, ಅದೆಲ್ಲ ಏನ್ರಿ ಎಣಿಸೋದು? ನೀವು ಕರೆಕ್ಟಾಗೆ ಕೊಟ್ಟಿರ್ತೀರಿ ತೋರಿ. ನಮ್ಮ ಮನೆ ಒಳಗೆ, ನೀವು ನಮ್ಮ ಆಫೀಸ್ ಒಳಗೆ ಕೆಲಸ ಮಾಡಕತ್ತಿ ಎಷ್ಟು ವರ್ಷ ಆಯ್ತು. ನೀವೆಲ್ಲ ಕರೆಕ್ಟಾಗಿ ಲೆಕ್ಕ ಮಾಡಿರ್ತೀರಿ. ನಾನೇನು ಎಣಿಸ್ಕೊಂಡು ಕುತ್ಕೊಳ್ಳಲ್ಲ, ನಂಗೆ ಲೇಟ್ ಆಗುತ್ತೆ. ಗೌರಮ್ಮ, ಇದು ನಿಂದು ರೊಕ್ಕ ತಗೋ. ಪವನ್, ಇದು ನಿಂದಪ್ಪ ರೊಕ್ಕ. ಗೌರವ, ಪವನ್, ನೀವಾದ್ರೂ ತೊಗೊಂಡು ಕರೆಕ್ಟಾಗಿ ಎಣಿಸ್ಕೊಳ್ರಪ್ಪ. ನಿಮ್ಮ ಅಣ್ಣಂತರೂ ಎಣಿಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾನ. ನೀವರ ಎಣಿಸ್ಕರಿ ರೊಕ್ಕನ ಕರೆಕ್ಟ್ ಅದಾವ ಇಲ್ಲ ಅಂತಂದು. ಅಯ್ಯೋ ರಂಗಣ್ಣವ್ರೆ, ನಮ್ಮ ಅಣ್ಣ ಹೇಳಲಿಲ್ಲ. ನೀವು ಯಾಕ್ರಿ ನಮಗೆ ಮೋಸ ಮಾಡ್ತೀರಾ? ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತಗೊಳ್ಳಿ. ಅದು ನೀವು ಸುಟ್ಕೇಸ್ ತೊಗೊಂಡು ಯಾವ್ದಾರ ಕಸದ್ದು ತಿಪ್ಪಿಗೆ ಹಾಕ್ತೀರ ನೋಡ್ರಿ. ಎದಕ್ಕೂ ಉಪಯೋಗ ಇಲ್ದ್ರೆ ಡಾಕ್ಯುಮೆಂಟ್ಸ್ ತೊಗೊಂಡು ನಾವೇನು ಮಾಡೋಣ? ನೀವೇ ತೊಗೊಂಡೋಗಿ ನಮ್ಮ ಅಪ್ಪಾಜಿ ಬಂದ್ರೆ ಅವ್ರಿಗೆ ಕೊಡ್ರಿ. ಒಂದು ಮಾತು, ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಈಗ ನಿಮ್ಮ ಪಾಲಿಗೆ ಏನೇನು ಬರಬೇಕಿತ್ತು ಆ ರೊಕ್ಕ ನಾನು ನಿಮ್ಗೆಲ್ರಿಗೂ ಕೊಟ್ಟೀನಿ, ಹೌದಾ?
ಕೊಟ್ಟಿರಿ. ಹೌದು. ಇನ್ಮ್ಯಾಗ ಈ ರೊಕ್ಕದ ಜವಾಬ್ದಾರಿ ಎಲ್ಲ ನಿಮ್ದ. ಈಗ ನಿಮ್ ಪಾಲಿಗೆ ಏನ್ ಬರ್ಬೇಕಿತ್ತು ಅದನ್ನ ಸಾವ್ಕಾರು ನಿಮಗ್ ಕೊಡಕ್ ಹೇಳಿದ್ರು ಕೊಟ್ಟಿನಿ. ಆದ್ರೆ ಅವ್ರು ಏನ್ ಹೇಳಿದ್ರಂದ್ರ ಅಷ್ಟು ಒಮ್ಮಕ್ಲೆ ಕೊಡಬೇಡಪ್ಪ, ಅವರು ಎದಕ್ಕಂತ ಹೇಳ್ತಾರ ಅವಾಗ ಅಷ್ಟು ರೊಕ್ಕ ಕೊಡು ಅಂತ ಹೇಳಿದ್ರು. ಆದ್ರೆ ನೀವ್ ಯಾರು ನನ್ನ ಮಾತು ಕೇಳಲಿಲ್ಲ. ಎಲ್ಲಾನು ಒಂದ ದಿನ ಬೇಕು, ನಾವ್ ಈ ಊರಾಗ ಇರಂಗಿಲ್ಲ, ಊರ್ ಬಿಟ್ಟು ಹೋಗ್ತೀವಿ, ಒಬ್ರು ದೇಶ ಬಿಟ್ಟು ಹೋಗ್ತೀನಿ ಅಂದ್ರಿ. ಹಂಗಾಗಿ ನಾನು ಎಲ್ರಿಗೂ ಕೊಟ್ಟಿನಿ ನೋಡ್ರಿ. ಇನ್ನು ಮ್ಯಾಗ ಮುಗೀತು. ನನಗೂ ನಿಮಗೂ ಇನ್ನೇನ್ ಸಂಬಂಧನೂ ಇಲ್ಲ. ನಂದು ಎಲ್ಲ ಸಂಬಂಧ ಇರೋದು ನಿಮ್ಮ ತಂದೆಯವ್ರ ಜೊತೆಗೆ ಮಾತ್ರ. ಒಪ್ಕೋತೀರಾ? ಅಯ್ಯೋ ಯಪ್ಪ ರಂಗಣ್ಣ, ಅದು ಏನು ಹೇಳ್ಬೇಕಂತಿದಿ ಡೈರೆಕ್ಟ್ ಆಗಿ ಹೇಳಿ. ನಡಿ, ನಾವು ಒಕ್ಕಿವಿ, ನಮಗೆ ಲೇಟ್ ಆಗೈತಿ. ಏನಿಲ್ಲ ಆಯ್ತು. ಇನ್ಮೇಲೆ ನನಗೆ ಯಾವ್ದು ರೊಕ್ಕನೂ ನೀವು ಬಂದು ಕೇಳಂಗಿಲ್ಲ, ನಾ ಯಾವ ರೊಕ್ಕನೂ ನಿಮ್ಗೇನು ಕೊಡಂಗಿಲ್ಲ, ಆಯ್ತಾ? ನನ್ನ ಪಾಡಿಗೆ ನಾನು ಹೋಗ್ತಿರ್ತೀನಿ. ಇನ್ಮೇಲೆ ನಿಮ್ಮ ದಾರಿ ನೀವು ನೋಡ್ಕೋರಿ. ಸರಿ, ನಾ ಬರ್ತೀನಿ. ಬಿಬಿ, ನಿಂದೇನ್ರ ಬ್ಯಾಗ್ ಐತೆನ? ಆ ಬ್ಯಾಗ್ನಾಗ ಇದನ್ನ ಇಟ್ಕೊಂಡ್ಬಿಡು. ಅಯ್ಯೋ ಬೇಬಿ, ಬ್ಯಾಗು ಕಾರ್ ಒಳಗೈತಿ. ಬನ್ನಿ ಹೋಗ್ಬಿಡೋಣ. ಇನ್ನೇನೈತಿ ಮನೆ ಕೆಲಸ? ಮತ್ತೇನಾರ ನೀವು ಬಟ್ಟೆ ಗಿಟ್ಟೆ ಏನಾರ ತಗೋಬೇಕಾ? ತಗೊಳ್ಳಿ, ಹೋಗ್ಬಿಡೋಣ ತಗೊಂಡು. ಇಲ್ಲ ಬೇಬಿ, ಮೊದ್ಲೊಂದು ಫೋನ್ ತೊಗೋಬೇಕಾಗೈತಿ. ಯಾಕಂದ್ರೆ ಫೋನ್ ತೊಗೊಳಕ್ಕೆ ರೊಕ್ಕನೇ ಇರಲಿಲ್ಲಲ್ಲ. ಬಾಬಾ ಮೊದ್ಲೋಗಿ ಒಂದು ಮಸ್ತ್ ಐಫೋನ್ 15 Pro ತೊಗೊಂಬಿಡೋಣ. ಏನಂತೀಯ? ಓ ಬೇಬಿ, ಹೌದಾ? ಹ್ಞೂ ಬೇಬಿ, ನಂದು ಫೋನು ಮೊನ್ನೆ ಹಿಡ್ಕೊಂಡು ನಿನ್ನ ಜೊತೆಗೆ ಮಾತಾಡ್ಬೇಕಾದಾಗ ಮ್ಯಾಲಿಂದ ಬಿದ್ದು ಹೋಗ್ಬಿಟ್ಟಿದ್ ಬೇಬಿ. ನನಗೊಂದು ಐಫೋನ್ 15 Pro Max ಕೊಡಿಸು ಬೇಬಿ. ಅಯ್ಯೋ, ನೀ ಕೇಳೋದೆಚ್ಚ, ನಾ ಕೊಡ್ಸೋದೆಚ್ಚವ. ಬಾಬಾ, ಈಗೇನು ಮಾಡೋಣ? ಎಲ್ಲಿಗೆ ಹೋಗೋಣ ಈಗ? ಬೆಂಗ್ಳೂರಿಗೆ ಹೋಗ್ಬಿಡೋಣ ಕಾರೊಳಗ? ನಂಗೆ ಡ್ರೈವಿಂಗ್ ಬರಲ್ಲ ಬೇಬಿ, ನಾನು ಡ್ರೈವಿಂಗೇ ಕಲ್ತಿಲ್ಲ. ಹೌದಾ? ನಾನು ಬಾಡಿಗೆ ಕಾರ್ ಮಾಡ್ಕೊಂಬಂದಿನಿ. ನೋಡೋಣ ಈಗ. ಮತ್ತೆ ಇವತ್ತೆಲ್ಲ ಲೇಟ್ ಆಯ್ತಲ್ಲ, ನಾವಿವಾಗ ಜರ್ನಿ ಮಾಡೋಣ. ರಾತ್ರಿ ದುಡ್ಡೆಲ್ಲ ಇಟ್ಕೊಂಡು ಜರ್ನಿ ಮಾಡೋದು ಸೇಫ್ ಅಲ್ಲ ಅನ್ಸುತ್ತೆ ನಂಗೆ. ಆಯ್ತು, ಅಷ್ಟು ಹಾಗೆ ಮಾಡೋಣ. ಈಗ ನಾವು ಹುಬ್ಳಿಗೆ ಹೋಗ್ಬಿಡೋಣ. ಹುಬ್ಳಿ ಒಳಗೆ ಲಾಡ್ಜ್ ಒಳಗೆ ಇರೋಣ. ಬೆಳಗ್ಗೆನ ನಾವೇನು ಮಾಡೋಣ ಅಂದ್ರೆ ಬೇರೆ ಕಾರ್ನ ಹೈಯರ್ ಮಾಡ್ಕೊಂಡು ನಾವು ಬಾಡಿಗೆ ಮಾಡ್ಕೊಂಡು ನಾವು ಬೆಂಗ್ಳೂರಿಗೆ ಹೋಗ್ಬಿಡೋಣ ಅಂತ. ಏನಂತಿ? ಆಮೇಲೆ ಬೇಕಾರೆ ಬೆಂಗಳೂರಿಂದ ಫ್ಲೈಟ್ ಗೋವಾಕ. ಹಂಗೆ ಮಾಡೋಣ ಬೇಬಿ? ಹಾಂ ಬೇಬಿ, ಹಂಗೆ ಮಾಡೋಣ. ಅದು ನನಗೂ ಏನೋ ಅದ ಸೇಫ್ ಅನ್ಸುತ್ತೆ. ಯಾಕಂದ್ರೆ ಆಗಲೇ ಭಾಳ ಲೇಟ್ ಆಗೈತಿ. ನೈಟು ರೊಕ್ಕ ಇಟ್ಕೊಂಡು ಜರ್ನಿ ಮಾಡೋದು ನನಗೂ ಸರಿ ಅನ್ಸಲ್ಲ. ಹಾಗೆ ಮಾಡೋಣ ಬಿಡಿ. ಅಣ್ಣ, ನೀವು ಹುಬ್ಳಿಗೆ ಹೊಂಟಿರ ಈಗ? ಹೂನೆ, ಯಾಕ? ಅಣ್ಣ, ಈಗ ನಾವು ಮತ್ತೆ ಕಾರ್ ಮಾಡ್ಕೊಂಡು ಇಲ್ಲ ಬಸ್ಸಿಗೆ ಹೋಗ್ಬೇಕು. ನಾವು ರೊಕ್ಕ ಇಟ್ಕೊಂಡು ಬಸ್ಸಿಗೆಲ್ಲ ಹೋಗೋದು ಸೇಫ್ ಇರಂಗಿಲ್ಲ. ನಾವು ಹುಬ್ಳಿಗೆ ಹೊಂಟಿವಣ್ಣ. ನನಗೂ ಮತ್ತೆ ರಾಜು ಹುಬ್ಳಿವರೆಗೂ ಡ್ರಾಪ್ ಮಾಡ್ಬಿಡ್ತೀರಾ ಇಬ್ರು? ಬೇಡ ಬೇಬಿ, ನಾವು ಹೋಗ್ಬಿಡೋಣ ಕಾರ್ ಒಳಗೆ. ಇರಲಿ ಬಿಡು ಬೇಬಿ, ನನ್ನ ತಂಗೆಲ್ಲ ಕರ್ಕೊಂಡು ಹೋಗೋಣ. ಪಾಪ ಕತ್ಲದಾಗ ಈಗ ಎಲ್ಲೋ ಕಳವಳು. ಆಯಿತು, ಏನಾರು ಮಾಡಿ. ಆಯಿತು. ನೀನು ಮತ್ತೆ ನಿನ್ನ ಬಾಯ್ ಫ್ರೆಂಡ್ ಬರ್ರಿ ಹೋಗೋಣ. 4 ಮಂದಿ ನಮಗೂ ಒಂಥರ ಸೇಫ್ ಇರುತ್ತೆ. 4 ಮಂದಿ ಇಬ್ಬರ ಹೋಗೋದಕ್ಕಿಂತ 4 ಮಂದಿ ಹೋಗೋದು ಬೆಸ್ಟ್. ಮತ್ತು ನೀನಪ್ಪ ಪವನ, ನೀನೇನು ಮಾಡ್ತಿದ್ದಿ? ಮತ್ತು ಇನ್ನೇನು, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಾನು ಕೇಳ್ಬೇಕಂದೆ, ಅಷ್ಟ್ರಾಗ ಗೌರಿ ಕೇಳಿದ್ಲು. ಮತ್ತು ನೀ ಹೆಂಗೂ ಬೆಂಗಳೂರುವರೆಗೂ ಹೋಗ್ತೀಯಲ್ಲ, ನಾನು ಬೆಂಗಳೂರುವರೆಗೂ ಡ್ರಾಪ್ ಮಾಡು. ಬೇಬಿ ಬರಲಿ ಬಿಡು, ರೊಕ್ಕ ತೊಗೊಂಡು ಹೋಗೋದು ಸೇಫ್ ಅಲ್ಲ ಕಾರ್ ಒಳಗೆ. ಯಾರ ಇನ್ನೊಬ್ರು ಗಂಡು ಮಕ್ಳಿದ್ರೆ ಬೆಸ್ಟು. ಕರ್ಕೊಂಡು ಹೋಗೋಣ. ಏನಾರು ಮಾಡಿ. ಆಯಿತು, ಕರ್ಕೊಂಡು ಹೋಗೋಣ ತಗೊಳ್ಳಿ. ಆಮೇಲೆ ಹಾಗೆ ಹುಬ್ಳಿಯಿಂದ ನಮ್ಮ ಅಣ್ಣ ಬರ್ತಾನ. ನಿಮ್ಮ ಅಣ್ಣನ? ನಿನಗೆ ಯಾವಾಗ ಅಣ್ಣ ಬನ್ನಿ? ನಾವು ಹುಟ್ಟಕ್ಕಿನ ಮುಂಚೆನೆ ನಮ್ಮ ಅಪ್ಪ ಅಮ್ಮ ಹುಟ್ಟಿಸಿದ್ರು ಅಣ್ಣ, ಅದಕ್ಕೆ ಬಂದಾನ. ಏನ್ ಬೇಬಿ ನೀನು ಎಂತ ಸಿಲ್ಲಿ ಕ್ವಶನ್ ಕೇಳ್ತಿದಿ? ಅಯ್ಯೋ ಹಂಗಲ್ಲಮ್ಮ, ನೀ ಯಾವತ್ತೂ ಹೇಳಿರ್ಲಿಲ್ಲಲ್ಲ ನಿನಗೊಬ್ಬ ತಣ್ಣದನ್ನಂತೇಳಿ, ಅದಕ್ಕೆ ಕೇಳ್ದೆ. ಹೇಳೋ ಸಂದರ್ಭ ಬಂದಿರಲಿಲ್ಲ, ಹಂಗಾಗಿ ಹೇಳಿರ್ಲಿಲ್ಲ. ಆಯ್ತಾಯ್ತು, ನಡೀರಿ ಹೋಗೋಣ ಎಲ್ರು. ಚಂದ್ರು, ತಗೊಳ್ರಿ ಈ ರೊಕ್ಕನ ಈ ಬ್ಯಾಗ್ಗಳ ಸೇಫಾಗಿ ಹಾಕಿ ನನ್ನ ಕೈಲಿ ಕೊಡಿ, ನಾನೇ ಹಿಡ್ಕೋತೀನಿ. ಇರ್ಲಿ ಬಿಡು, ನೀನು ರಾಣಿ ಥರ ಆರಾಮಾಗಿರು. ನಾನು ನಿನ್ನ ಸೇವಕ್ಕಲ್ಲ, ನಾ ಎಲ್ಲ ಹಿಡ್ಕೋತೀನಿ. ತಲೆ ಕೆಡ್ಸ್ಕೊಬೇಡ ಬಿಡು, ನಾ ಹಿಡ್ಕೋತೀನಿ ಬ್ಯಾಗು. ಇಲ್ಲ ಪರವಾಗಿಲ್ಲ, ನಾನೇ ಹಿಡ್ಕೋತೀನಿ. ಅದು ಹುಡುಗಿರ್ ಬ್ಯಾಗ್ ಅಲ್ಲ, ನೀವು ಹಿಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಕುಡಿ ಇಲ್ಲಿ. ಮೊದಲು ಈ ಬ್ಯಾಗ್ಗೊಳಗಿರೋ ರೊಕ್ಕ ಬಂಗಾರ ತಗೊಂಡು ಈಕಿನೆಲ್ಲರ ಬಿಟ್ಟು ನನ್ನ ಪಾಡಿನ ಹೋಗ್ಬೇಕು. ಏನಾಯ್ತು ಚಂದ್ರು, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಸರಿ, ಬ್ಯಾಗ್ ತಗೋ ಬಾ. ಪಾಪ ಅವರು ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅತ್ತಿಗೆಮ್ಮ ಕಾಯ್ತಿರ್ತಾರೆ. ಏನು ಅತ್ತಿಗೆಮ್ಮನ? ಅಯ್ಯೋ, ಅವಳು ನಮ್ಮ ಅತ್ತಿಗೆಮ್ಮನ. ಅವಳು ಅವನ ಜೊತೆ 3 ದಿನನೂ ಇರಲ್ಲ. ನೋಡಿದ್ಯಾ ನೀವು ಅವಳನ್ನ? ಹೆಂಗಿದ್ದಾಳು ಅವಳು? ಬರೀ ಚೈನಿ ಮಾಡೋಳು, ಜಲ್ಸಾ ಹೊಡಿತಾಳ ಅಷ್ಟ. ರೊಕ್ಕ ಖಾಲಿ ಆಗೋವರೆಗೂ ಬಿಡಲ್ಲ ಅವನ್ನ. ಆಮೇಲೆ ನಡು ರೋಡ್ ಒಳಗೆ ಅವ್ನ ಕೈ ಕೊಟ್ಟು ಹಿಂಗೆ ಟಾಟಾ ಬಾಬೆ ಮಾಡಿ ಹೊಕ್ಕಳಾಕಿ ಪಾಡಿಗಾಕಿ. ಬನ್ನಿ ನಾವು ಹೋಗೋಣ, ನಮ್ಗೆ ಯಾಕೆ.